ಸ್ನೇಹಿತರೆ, 2, 3, 4, 5 ದಿನಗಳಿಂದ ರೈತರೇನು ಹೋರಾಟ ಮಾಡ್ತಾ ಇದ್ದಾರೆ, ಕಬ್ಬಿನ ಬೆಲೆಗೆ ನಿಗದಿ ಬೆಲೆ ಬೇಕು ಅಂತ. ಮಹಾರಾಷ್ಟ್ರದಲ್ಲಿ 3,500ದಿಂದ 3,800ವರೆಗೂ ಬೆಲೆ ಕೊಡ್ತಾ ಇದ್ದಾರೆ. ಆದರೆ ಕರ್ನಾಟಕದಲ್ಲಿರೋ ಕಬ್ಬಿನ ಕಾರ್ಖಾನೆಗಳು ಯಾಕೆ ಕೊಡ್ತಾ ಇಲ್ಲ ಅನ್ನೋದೇ ನನ್ನ ಪ್ರಶ್ನೆ. ಯಾಕಂದರೆ ಆಲ್ರೆಡಿ ಈಗಾಗಲೇ ಒಂದು ಫಸ್ಟ್ ಬೆಳೆ ಬಂದುಬಿಟ್ಟು ಜಾಸ್ತಿ ಮಳೆ ಆಗಿಬಿಟ್ಟು ಎಲ್ಲ ಬೆಳೆ ಹೋಗ್ಬಿಟ್ಟಿದೆ ಉತ್ತರ ಕರ್ನಾಟಕದ ಕಡೆ. ಆ ಕಡೆ ನದಿ ಇಲ್ಲ, ಯಾವುದಿಲ್ಲ. ನದಿ ಇರೋದು ಒಂದೇ ತುಂಗಭದ್ರಾ ನದಿ, ಕೃಷ್ಣಾ ನದಿ. ಇವೆಲ್ಲ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಮಳೆ ಆಗಿದ್ದರಿಂದ ಬಿಟ್ಬಿಟ್ಟು ಅಲ್ಲಿ ಊರುಗಳಿಗೆ ನೀರು ನುಗ್ಗಿ ಅಲ್ಲಿಂದ ಸ್ವಲ್ಪ ಹಾನಿ ಕೂಡ ಆಯಿತು. ಅದಕ್ಕೂ ಕೂಡ ಯಾರು ತಲೆ ಕೆಡಿಸ್ಕೊಡಿಲ್ಲ. ಈಗ ಇರೋ ಒಂದು ವರ್ಷದ ಬೆಳೆ ಅಂದರೆ ಕಬ್ಬು. ಆ ಕಬ್ಬಾದ್ರೂ ಕೈ ಹಿಡಿಯುತ್ತೆ ಅಂತ ಅಂದ್ಕೊಂಡಿದ್ದಾರೆ. ಅದಕ್ಕೊಂದು ಒಳ್ಳೆ ಬೆಲೆ ಕೊಟ್ಟು ಸೂಕ್ತ ಕಾರ್ಖಾನೆ ಮಾಲೀಕರ ಜೊತೆ ಸರ್ಕಾರ ಚರ್ಚೆ ಮಾಡಿ ಆ ಬೆಲೆ ನಿಗದಿ ಮಾಡಿದರೆ ರೈತರಿಗೆ ಒಳ್ಳೆಯದಾಗಲಿ ಅನ್ನೋದು. ಯಾಕಂದರೆ ಸಿಕ್ಕಾಪಟ್ಟೆ ಯೋಜನೆಗಳು ತಂದಿದ್ದಾರೆ, ಪುಕ್ಸಟ್ಟೆ ಯೋಜನೆಗಳು. ಅವು ಯಾವ ಕೂಡ ಬೇಕಾಗಿಲ್ಲ ಅಂತ ಅನಿಸುತ್ತೆ. ನೀವು ಫ್ರೀ ಬಸ್ ಮಾಡೋದಿದ್ದರೆ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್ಗೆ ಮತ್ತು ವಯಸ್ಸಾದವ್ರಿಗೆ ಮಾತ್ರ ಮಾಡಿ, ಬೇರೆಯವ್ರನ್ನ ರಿಮೂವ್ ಮಾಡಿಬಿಡಿ ಸರ್ಕಾರದವರು. ಆಯಿತಾ? ನೀವಾದರೂ ಒಂಚೂರು ಅವ್ರ ಜೊತೆ, ಮಾಲೀಕರ ಜೊತೆ ಒಂದಿಷ್ಟು ಪರಿಹಾರ ಧನ ಅಂತ ಏನಾದರೂ ಜೋಡಿಸ್ಬಿಟ್ಟು ಬೆಲೆನ ನಿಗದಿ ಮಾಡಿ, ಸರಿನಾ? ಫ್ರೀ ಯೋಜನೆಗಳು ಬೇಡ ಸ್ವಾಮಿ. ಒಳ್ಳೆಯದಾಗಲಿ ರೈತರಿಗೆ. ಧನ್ಯವಾದ.